ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ನಾನು ಶ್ರುತಿ. ನಾನು ಬೆಂಗಳೂರಿಂದ ಕುಕ್ಕಿಂಗ್ ಹಾಗೆ ಟ್ರಾವೆಲ್ ವಿಡಿಯೋಸ್ ಮಾಡ್ತಾ ಇರ್ತೀನಿ. ಸೊ ಯಾರೆಲ್ಲ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಐ ಹೋಪ್ ನಿಮ್ಮೆಲ್ಲರಿಗೂ ನನ್ನ ವೀಡಿಯೋಸ್ ಇಷ್ಟ ಆಗುತ್ತೆ ಅಂತ. ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಏನಾದರೂ ಡೌಟ್ಸ್ ಅಥವಾ ಸಜೆಷನ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಾಗೆ ಮೇಕಪ್ ಆಗಿರ್ಬೋದು ಅಥವಾ ಹೇರ್ ಕೇರ್ ಆಗಿರ್ಬೋದು, ಈ ಥರದ್ದು ವಿಡಿಯೋಸ್ ಜಾಸ್ತಿ ನಾನು ಶೇರ್ ಮಾಡೋದಿಲ್ಲ, ಯಾಕಂದರೆ ಅದ್ರ ಬಗ್ಗೆ ನನಗೆ ಇಂಟ್ರೆಸ್ಟ್ ಇಲ್ಲ. ಡೈಲಿ ಆ ಥರದ್ದು ಯಾವುದೂ ರುಟೀನ್ನ ಫಾಲೋ ಮಾಡೋದಿಲ್ಲ. ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇಲ್ಲ. ಇನ್ನು ಬ್ಯೂಟಿ ಪ್ರಾಡಕ್ಟ್ಸ್ ಅಂತ ತರಿಸೋದು ಅಥವಾ ಯೂಸ್ ಮಾಡೋದು ಕೂಡ ನಾನು ಮಾಡೋದಿಲ್ಲ. ಹಾಗಾಗಿ ಆ ಥರದ ವೀಡಿಯೋಸ್ ನನ್ನ ವ್ಲಾಗ್ಸಲ್ಲಿ ಕಡಿಮೆನೇ ಅಂತ ಹೇಳ್ಬೋದು. ಕಡಿಮೆ ಅಲ್ಲ, ನಾನು ಯಾವಾಗಲೂ ಕೂಡ ಆ ಥರದ ವೀಡಿಯೋಸ್ನ ಇದುವರೆಗೂ ಶೇರ್ ಮಾಡಿಲ್ಲ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ನೀವು ಬಾಳೆಹಣ್ಣು ತಂದಿರ್ತೀರ, ಯಾರಾದರೂ ರಿಲೇಟಿವ್ಸ್ ಅಥವಾ ಹಬ್ಬ ಇದೆ ಅಂದರೆ ಜಾಸ್ತಿನೇ ತಂದಿರ್ತೀರ, ಆದರೆ ಸ್ವಲ್ಪನೇ ಯೂಸ್ ಆಗಿ ಇನ್ನೂ ತುಂಬ ಹಾಗೆ ಉಳಿದಿರುತ್ತೆ. ಸಿಪ್ಪೆ ಎಲ್ಲ ಕಪ್ ಆಗ್ತಾ ಇರುತ್ತೆ. ಏನಪ್ಪ ಮಾಡೋದು? ಕೆಲವೊಂದು ಸಲ ಸಿಪ್ಪೆ ಕಪ್ಪಾಯಿತು ಅಂದ ತಕ್ಷಣ ನಾವು ಬಿಸಾಡಿಬಿಡ್ತೀವಿ. ಸೊ ಅದ್ರ ಬದಲು ಮಂಗಳೂರು ಬನ್ಸನ್ನು ಮಾಡ್ಕೋಬೋದು. ಸೊ ಇವತ್ತು ನಾನು ಮಂಗಳೂರು ಬನ್ಸ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಮೊದಲಿಗೆ ಈ ಥರ ಪೂರ್ತಿ ಹಣ್ಣಾಗಿರ್ತಕ್ಕಂಥ ಬಾಳೆಹಣ್ಣು ಸಿಪ್ಪೆನ ತೆಗೆದಿಟ್ಕೊಳ್ಳೋಣ. 2-3 ಬಾಳೆಹಣ್ಣು ಸಾಕಾಗತ್ತೆ. 2.5 ಕಪ್ಪಷ್ಟು ಗೋಧಿ ಹಿಟ್ಟು. ನಾನಿಲ್ಲಿ ಮೈದಾ ಹಿಟ್ಟಿನ ಬದಲು ಗೋಧಿ ಹಿಟ್ಟನ್ನು ಬಳಸ್ತಾ ಇದ್ದೀನಿ. ಗೋಧಿ ಹಿಟ್ಟನ್ನು ಬಳಸಿ ಕೂಡ ಸೇಮ್ ಅದೇ ರೀತಿ ಮಂಗಳೂರು ಬನ್ಸನ್ನು ಮಾಡ್ಬೋದು. ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ಬಾಳೆಹಣ್ಣಿನ ಸಿಪ್ಪೆ ತೆಗ್ದಾದ್ಮೇಲೆ ಈ ಥರ ಫೋರ್ಕಿಂದ ನಾನು ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಹಾಗೆ ನಾನು ಬಳಸಿರೋದು ಪಚ್ಚ ಬಾಳೆಹಣ್ಣು. ಹಣ್ಣು ಪೂರ್ತಿಯಾಗಿ ಹಣ್ಣಾದ್ಮೇಲೆ ಈ ಥರ ಬನ್ಸಿಗೆ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಣ್ಣೇ ಸ್ವೀಟ್ ಆಗಿರುತ್ತೆ, ಬಟ್ ಬನ್ಸ್ ಸ್ವಲ್ಪ ಬ್ರೌನ್ ಕಲರಲ್ಲಿ ಅಂದರೆ ಡಾರ್ಕ್ ರೆಡ್ಡಿಶ್ ಕಲರಲ್ಲಿ ಬರಲಿ ಅಂತ 2 ಟೀ ಸ್ಪೂನಷ್ಟು ಸಕ್ಕರೆ ಆ್ಯಡ್ ಮಾಡ್ತಾ ಇದ್ದೀನಿ. ಮತ್ತೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ದೋಸೆಗೂ ಕೂಡ ನಾವು ದೋಸೆ ಹಿಟ್ಟಿಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಕ್ಕರೆ ಆ್ಯಡ್ ಮಾಡ್ತೀವಲ್ವ ದೋಸೆ ಮಾಡೋಕ್ಕೂ ಮುಂಚೆ, ಅದೇ ಥರ ಇದಕ್ಕೂ ಕೂಡ ಸಕ್ಕರೆನ ಆ್ಯಡ್ ಮಾಡಬೇಕಾಗತ್ತೆ. ಹಾಗೆ ಅರ್ಧ ಟೀ ಸ್ಪೂನಷ್ಟು ಉಪ್ಪು, 1 ಟೀ ಸ್ಪೂನಷ್ಟು ಜೀರಿಗೆ, 2 ಚಿಟಿಕೆ ಅಷ್ಟು ಅಡುಗೆ ಸೋಡಾ, ಇದಿಷ್ಟನ್ನು ಹಾಕಿ ಒಂದು ಸಲ ಚೆನ್ನಾಗಿ ಮತ್ತೊಂದು ಸಲ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೀವು ಮೊಸರು ಇತ್ತು ಅಂದರೆ ಅದನ್ನು ಕೂಡ 1/4 ಕಪ್ಪಷ್ಟು ಹಾಕ್ಬೋದು. ನಾನಿಲ್ಲಿ ಮೊಸರು ಇರಲಿಲ್ಲ ಅಂತ ಹಾಗೆ ಕೂಡ ಮಾಡ್ತಾಯಿದ್ದೀನಿ. ಹಾಗೆ ಮಾಡಿದ್ರೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ 2.5 ಕಪ್ಪಷ್ಟು ಗೋಧಿ ಹಿಟ್ಟು, ಇದಿಷ್ಟನ್ನು ಒಂದು ಸಲ ಡ್ರೈ ಹಾಗೇ ಮಿಕ್ಸ್ ಮಾಡ್ಕೊಳ್ಳೋಣ. ಅದಾದಮೇಲೆ ನೀರು ಹಿಡಿಸಿದ್ರೆ ಎಷ್ಟು ಬೇಕಷ್ಟು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ನಾವು ಚಪಾತಿ ಹಿಟ್ಟು ಯಾವ ರೀತಿ ಕಲಿಸ್ಕೊತೀವಿ ಅದೇ ರೀತಿ ಇದನ್ನು ಕೂಡ ಕಲಸಿಟ್ಕೋಬೇಕಾಗತ್ತೆ. ಆಲ್ಮೋಸ್ಟ್ ಇದು 6 to 8 ಅವರ್ಸ್ ಹಿಟ್ಟನ್ನು ನೆನೆಯೋದಕ್ಕೆ ಬಿಡಬೇಕು. ಸೊ ರಾತ್ರಿನೇ ಕಲಸಿಟ್ಕೊಂಡ್ರೆ ನೀವು ಬೆಳಗ್ಗೆ ತಿಂಡಿಗೆ ಮಾಡ್ಬೋದು, ಅಥವಾ ನೀವು ಬೆಳಗ್ಗೆ ಕಲಸಿಟ್ರೆ ಸಂಜೆ ಸ್ನ್ಯಾಕ್ಸ್ ಟೈಮಲ್ಲಿ ಅಥವಾ ಡಿನ್ನರ್ಗೂ ಕೂಡ ಮಾಡ್ಕೋಬಹುದು. ಸೊ ನೋಡಿ, ಇವಾಗ 8 ಅವರ್ಸ್ ಆದಮೇಲೆ ಹಿಟ್ಟು ಈ ಥರ ಆಗಿದೆ. ಸ್ವಲ್ಪ ಸ್ವಲ್ಪ ಕಪ್ಪಾಗಿರುತ್ತೆ, ಯಾಕಂದರೆ ಇದು ಮೈದಾ ಹಿಟ್ಟು ಅಲ್ಲದೆ ಇರೋದ್ರಿಂದ, ಗೋಧಿ ಹಿಟ್ಟು ಆಗಿರೋದ್ರಿಂದ ಸ್ವಲ್ಪ ಸ್ವಲ್ಪ ಕಪ್ಪಗಾಗಿರುತ್ತೆ, ಬಟ್ ಹಿಟ್ಟು ಹಾಳಾಗಿರೋದಿಲ್ಲ. ಇವಾಗ ಇದನ್ನು ಒಂದು ಶೀಟ್, ಬಟರ್ ಶೀಟ್ ಆಗಿರ್ಬೋದು, ಬಟರ್ ಪೇಪರ್ ಆಗಿರ್ಬೋದು, ಅಥವಾ ನಾನು ಬಳಸ್ತಾ ಇರೋದು ಚಪಾತಿ ಹಿಟ್ಟಿನ ಕವರ್ ಏನಿರುತ್ತೆ ಅದನ್ನು ನಾನು ಈ ಥರ ರೊಟ್ಟಿ ಮತ್ತು ಪೂರಿ ಮಾಡೋದಕ್ಕೆ ಬಳಸ್ತೀನಿ. ಈ ಥರ ಶೀಟ್ಗೆ ಎಣ್ಣೆ ಸ್ಪ್ರೆಡ್ ಮಾಡಿಕೊಂಡು ಪೂರಿ ಥರನೇ ಸ್ವಲ್ಪ ದಪ್ಪ ಇರಬೇಕು, ಆ ಥರ ಲಟ್ಟಿಸ್ಕೊಂಡು ಚೆನ್ನಾಗಿ ಕಾದಿರ್ತಕ್ಕಂಥ ಎಣ್ಣೆಯಲ್ಲಿ 2 ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ಆವಾಗ ನಿಮಗೆ ಮಂಗಳೂರು ಬನ್ಸ್ ರೆಡಿ ಆಗುತ್ತೆ. ಸೊ ನೋಡ್ತಾ ಇದ್ರೇ ಬಿಸಿ ಬಿಸಿಯಾಗಿರ್ತಕ್ಕಂಥ ಬನ್ ಇವಾಗಲೇ ತಿನ್ನಬೇಕು ಅಂತ ಅನಿಸ್ತಾ ಇದೆ ಅಲ್ವಾ? ಸೊ ಮತ್ತೆ ತಡ, ನೀವು ಕೂಡ ಈ ಥರನೇ ಬಿಸಿ ಬಿಸಿಯಾದ ಮಂಗಳೂರು ಬನ್ಸನ್ನು ಇನ್ಮೇಲೆ ಮನೇಲೇ ಮಾಡ್ಕೊಂಡು ತಿನ್ಬೋದು. ಮೊದಲೇ ಪ್ಲ್ಯಾನ್ ಮಾಡಿಕೊಂಡ್ರೆ ರಾತ್ರಿನೇ ಹಿಟ್ಟನ್ನು ಕಲಸಿಟ್ಟು ಬೆಳಗ್ಗೆ ಮಾಡೋದಕ್ಕೂ ಸುಲಭ ಆಗುತ್ತೆ. ನೀವು ಸ್ಕೂಲ್ ಅಥವಾ ಆಫೀಸಿಗೆ ಹೋಗ್ತಾ ಇದ್ದೀರಾ ಅಂದರೆ ಇದು ತುಂಬಾ ಸುಲಭ. ಮುಂಚೆನೇ ಹಿಟ್ಟು ಕಲಸಿಟ್ಟಿರೋದ್ರಿಂದ ಬೆಳಗ್ಗೆ ಎದ್ದ ತಕ್ಷಣ ಇದನ್ನು ಮಾಡ್ಕೋಬೋದು. ಇದಕ್ಕೆ ಸಾಗು ಆಗಿರ್ಬೋದು ಅಥವಾ ಕೊಬ್ಬರಿ ಚಟ್ನಿ ಯಾವುದಕ್ಕಾದರೂ ಇದು ಕಾಂಬಿನೇಷನ್ ಆಗಿ ಚೆನ್ನಾಗಾಗತ್ತೆ. ಯಾವುದಾದ್ರೂ ಒಂದು ಇದ್ರೂ ಸಾಕು, ಈ ಮಂಗಳೂರು ಬನ್ಸನ್ನು ಬಿಸಿ ಬಿಸಿಯಾಗಿ ತಿನ್ಬೋದು.
ಗೋಧಿ ಹಿಟ್ಟು ಆದರೂ ಕೂಡ ಯಾವುದೇ ರೀತಿ ಟೇಸ್ಟಲ್ಲೂ ಕೂಡ ಡಿಫ್ರೆನ್ಸ್ ಅನಿಸೋದಿಲ್ಲ ನಿಮಗೆ. ಹಾಗೆ ಹೆಲ್ದಿ ಕೂಡ ಗೋಧಿ ಹಿಟ್ಟು. ಮೈದಾ ಹಿಟ್ಟಿಗಿಂತ ಗೋಧಿ ಹಿಟ್ಟಲ್ಲಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಮಧ್ಯಾಹ್ನ ಲಂಚ್ ಬಾಕ್ಸಿಗೂ ಸಹ ಇಡ್ಬೋದು, ಯಾಕಂದರೆ ಮೆತ್ತಗಿರುತ್ತೆ ಅಲ್ವಾ. ಸೊ ಮಧ್ಯಾಹ್ನ ಕೂಡ ಇದನ್ನು ತಿನ್ಬೋದು. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಹಾಗೆ ಸಂಜೆ ಟೀ ಟೈಮಲ್ಲೂ ಕೂಡ ಇದನ್ನು ಸ್ನ್ಯಾಕ್ಸ್ ಆಗಿ ನೀವು ಮಾಡ್ಕೋಬಹುದು. ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟು ಸುಲಭವಾಗಿರ್ತಕ್ಕಂಥ ಮಂಗಳೂರು ಬನ್ಸ್ ರೆಸಿಪಿ ಇಷ್ಟ ಆಯಿತು ಅಂತ. ಸೊ ಮಂಗಳೂರು ಬನ್ಸ್ ಯಾವ ರೀತಿ ಮಾಡೋದು ನೋಡಿದ್ರಲ್ವ, ನೀವು ಕೂಡ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ತುಂಬ ಈಸಿ ಹಾಗೆ ಡಿಫ್ರೆಂಟ್ ಆಗಿರುತ್ತೆ. ಯಾವಾಗಲೂ ಒಂದೇ ಥರ ಅಡುಗೆ ಮಾಡೋ ಬದಲು ಈ ಥರ ಮಾಡ್ಬೋದು. ಹಾಗೆ ವೇಸ್ಟ್ ಆಗ್ತಾ ಇರೋ ಬಾಳೆಹಣ್ಣು ಕೂಡ ವೇಸ್ಟ್ ಆಗೋದಿಲ್ಲ. ಇನ್ನು ನಾನು ತುಂಬ ದಿನದಿಂದ ಈ ವಿಡಿಯೋ ಮಾಡಬೇಕು ಅಂತ ಇದ್ದೆ. ಯೂಟ್ಯೂಬ್ ಚಾನಲಲ್ಲಿ ಗೂಗಲ್ ಆ್ಯಡ್ಸೆನ್ಸ್ ಅಂತ, ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆದಮೇಲೆ ನಮಗೊಂದು ಗೂಗಲ್ ಆ್ಯಡ್ಸೆನ್ಸ್ ಅಂತ ಒಂದು ಪಿನ್ ಬರುತ್ತೆ. ಸೊ ಈ ಗೂಗಲ್ ಆ್ಯಡ್ಸೆನ್ಸ್ ಬಂತು ಅಂದರೆ ನಮಗೆ ಪೇಮೆಂಟ್ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಇದು ಏನು ಅಂತ ಕೂಡ ನಂಗೆ ಗೊತ್ತಿರಲಿಲ್ಲ. ನಮ್ಮದು ಅಡ್ರೆಸ್ ಮತ್ತು ಅಕೌಂಟ್ ವೆರಿಫಿಕೇಷನ್ ಕೇಳುತ್ತೆ ಯೂಟ್ಯೂಬ್ ಚಾನಲಲ್ಲಿ. ಏನಂದರೆ ಒಂದು ಯೂಟ್ಯೂಬ್ ಚಾನಲಲ್ಲಿ ಮಾನಿಟೈಸೇಷನ್ ಆಗಬೇಕು ಅಂದರೆ 4000 ವಾಚ್ ಅವರ್ ಕಂಪ್ಲೀಟ್ ಆಗಿರಬೇಕು ಮತ್ತು 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿರಬೇಕು. ಬರೀ ಇದಿಷ್ಟೇ ಅಲ್ಲ, ಅದ್ರ ಜೊತೆ ಇದಿಷ್ಟು ಯಾವಾಗ ಆಗಬೇಕು ಅಂದರೆ 1 ವರ್ಷದ ಒಳಗಡೆನೇ ಆಗಬೇಕು. ಸೊ ಆ ಥರ ಕಂಪ್ಲೀಟ್ ಮಾಡಿದಾಗ ಯೂಟ್ಯೂಬಿಂದ ಮಾನಿಟೈಸೇಷನ್ ಆಗುತ್ತೆ. ಸೊ ನಿಮಗೆ ದುಡ್ಡು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಈ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಇದ್ದರೆ ಮಾತ್ರ ಅದನ್ನು ನೀವು ದುಡ್ಡು ತಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇದಿಷ್ಟು ತುಂಬ ದಿನದಿಂದ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಇದ್ದೆ. ಸೊ ಈ ಗೂಗಲ್ ಆ್ಯಡ್ಸೆನ್ಸ್ ಪಿನ್ಗೋಸ್ಕರನೇ ತುಂಬ ದಿನದಿಂದ ವೆಯ್ಟ್ ಕೂಡ ಮಾಡ್ತಾ ಇದ್ದೆ. ಆ್ಯಕ್ಚುಲಿ ಇದು ಬಂದು ತುಂಬ ದಿನ ಆಯಿತು, ಆಲ್ಮೋಸ್ಟ್ 6 ಮಂತ್ಸ್ ಮೇಲೇ ಆಯಿತು. ಬಟ್ ಅದು ವಿಡಿಯೋ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಸೊ ಇವತ್ತು ಅದನ್ನು ಶೇರ್ ಮಾಡ್ತಾ ಇದ್ದೀನಿ. ಇನ್ನು ಬನಾಸ್ಪತ್ರೆ ಹಣ್ಣು ಅಂದರೆ ನೀವೆಲ್ಲ ಕೇಳೇ ಇರ್ತೀರ. ಇದನ್ನು ಮಸ್ಕ್ ಮೆಲನ್ ಅಂತ ಕೂಡ ಕರೀತಾರೆ. ಬಟ್ ಇಲ್ಲಿ ಬೆಂಗಳೂರಲ್ಲಿ ನಮಗೆಲ್ಲ ಚಿಕ್ಕ ಚಿಕ್ಕ ಸೈಜಲ್ಲಿ ಸಿಗುತ್ತೆ. ಬಟ್ ನೀವೇನಾದರೂ ಶಿವಮೊಗ್ಗ, ಹೊನ್ನಾಳಿ ಸೈಡ್ ಆ ಥರ ದಾವಣಗೆರೆ ಅವರೇನಾದರೂ ಆದರೆ ನೀವು ನೋಡಿರ್ತೀರ ಈ ಬನಾಸ್ಪತ್ರೆ ಹಣ್ಣನ್ನು. ಇದನ್ನು ಸಕ್ಕರೆ ಹಾಕ್ಕೊಂಡು ಕೂಡ ತಿನ್ಬೋದು, ಅಥವಾ ಬೆಲ್ಲ ಹಾಕ್ಕೊಂಡು ಕೂಡ ತಿನ್ಬೋದು, ಅಥವಾ ಬರೀ ಹಾಗೆ ಕೂಡ ತಿನ್ಬೋದು. ಅಷ್ಟು ಸ್ವೀಟಾಗಿರುತ್ತೆ. ಸೊ ಇನ್ನೇನು ಚಳಿಗಾಲ ಮುಗಿದು ಬೇಸಿಗೆ ಸ್ಟಾರ್ಟ್ ಆಗುತ್ತೆ ಅಂದಾಗ ಇದು ಜಾಸ್ತಿನೇ ಸಿಗುತ್ತೆ. ಸೊ ಬಿಸಿಲಿಗೆ ಈ ಹಣ್ಣು ತಿಂದರೆ ತುಂಬಾ ತಂಪು. ಹಂಗೆ ಈ ಹಣ್ಣನ್ನು ಕರ್ಬೂಜ ಹಣ್ಣು ಅಂತ ಕೂಡ ಕರೀತಾರೆ. ನನಗೆ ಹಾಗೆ ನಮ್ಮ ಮನೆಯಲ್ಲಿ, ನಮ್ಮ ಫ್ಯಾಮಿಲಿಲಿ ಎಲ್ರಿಗೂ ಈ ಹಣ್ಣು ಅಂದರೆ ತುಂಬಾ ಇಷ್ಟ. ನಿಮಗೂ ಯಾರೆಲ್ಲ ಈ ಹಣ್ಣನ್ನು ತಿಂದಿದ್ದೀರಾ ಅಥವಾ ಯಾರಿಗೆಲ್ಲ ಈ ಹಣ್ಣು ಫೇವ್ರೆಟ್ ಅಂತ ಕಮೆಂಟ್ ಮಾಡಿ ತಿಳಿಸಿ. ಮಕ್ಕಳು ಕೂಡ ಬೆಲ್ಲ ಹಾಕ್ಸ್ಕೊಂಡು ಈ ಹಣ್ಣನ್ನು ತಿಂತಾರೆ, ತುಂಬ ಟೇಸ್ಟಿಯಾಗಿರುತ್ತೆ. ನೀವೇನಾದರೂ ಇವಾಗ ಅಥವಾ ಇನ್ಮೇಲೆ ಶಿವಮೊಗ್ಗ ಸೈಡ್ ಹೋಗ್ತಾ ಇದ್ದೀರಾ ಅಂದರೆ ಮಿಸ್ ಮಾಡದೆ ಈ ಹಣ್ಣು ಟೇಸ್ಟ್ ಮಾಡಿ. ರೋಡ್ ಸೈಡಲ್ಲೆಲ್ಲ ಹಾಗೆ ಇಟ್ಕೊಂಡಿರ್ತಾರೆ. ಸೊ ಏನು ಹಣ್ಣು ಇದು ಅಂತ ನೀವು ಕೂಡ ಅಬ್ಸರ್ವ್ ಮಾಡಿರ್ತೀರ. ಸೊ ನೆಕ್ಸ್ಟ್ ಟೈಮ್ ನೀವು ವಿಸಿಟ್ ಮಾಡಿದ್ರೆ ಈ ಹಣ್ಣನ್ನು ತಿನ್ನೋದನ್ನು ಮರಿಬೇಡಿ. ಮದುವೆ ಸಮಾರಂಭಗಳಲ್ಲಿ ಈ ಹಣ್ಣಿನ ಸಲಾಡ್ ಕೂಡ ಮಾಡ್ತಾರೆ. ಹಾಗೆ ಈ ಹಣ್ಣಲ್ಲಿ ಜ್ಯೂಸ್ ಕೂಡ ಮಾಡಿಕೊಂಡು ಕುಡಿಬಹುದು. ಹಾಗೆ ಶಿವರಾತ್ರಿ ಹಬ್ಬ ಕೂಡ ಹತ್ತಿರ ಬರ್ತಾ ಇದೆ. ಆವಾಗ ಈ ಹಣ್ಣಂತೂ ನಮ್ಮ ಸೈಡಲ್ಲೆಲ್ಲ ಪ್ರತಿಯೊಬ್ಬರು ಮನೆಯಲ್ಲೂ ತರ್ತಾರೆ. ಕಲ್ಲಂಗಡಿ ಹಣ್ಣಾಗಿರ್ಬೋದು, ಈ ಥರ ಕರ್ಬೂಜ ಆಗಿರ್ಬೋದು, ಶಿವರಾತ್ರಿ ಟೈಮಲ್ಲಿ ಈ ಥರದ ಹಣ್ಣು ಎಲ್ಲರ ಮನೆಗಳಲ್ಲೂ ತಿನ್ನೋದು ಕಾಮನ್ ಅಂತಲೇ ಹೇಳ್ಬೋದು. ಯೂಶ್ವಲಿ ಇದು ಯೆಲ್ಲೋ ಕಲರಲ್ಲಿರುತ್ತೆ, ಬಟ್ ಇದು ಗ್ರೀನ್ ಕಲರಲ್ಲಿ ಇದ್ದರೂ ಕೂಡ ಒಳಗಡೆ ಹಣ್ಣು ತುಂಬ ಹಣ್ಣಾಗಿದೆ, ಮೆತ್ತಗಿದೆ. ಹಾಗೆ ಇದನ್ನು ಕಟ್ ಮಾಡುವಾಗ ಇದರ ಸಿಪ್ಪೆ ಮತ್ತು ಒಳಗಡೆ ಇರ್ತಕ್ಕಂಥ ಬೀಜ ಮತ್ತು ಅದರ ತಿರುಳು ಸ್ವಲ್ಪ ಗೊತ್ತಾಗುತ್ತೆ ನಿಮಗೆ, ಮೆತ್ತಗಿರುತ್ತೆ. ಅದನ್ನು ತಿನ್ನಬಾರ್ದು. ಇನ್ನು ಉಳಿದಿರೋ ಹಣ್ಣು ತಿನ್ನೋವಂಥದ್ದು. ನೀವು ಒಂದು ಸಲ ಟೇಸ್ಟ್ ಮಾಡಿದ್ರೆ ಇದು ನಿಮ್ಮ ಫೇವ್ರೆಟ್ ಫ್ರೂಟ್ ಆಗೋಗುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಇನ್ನು ಇದಕ್ಕೆ ಬೆಲ್ಲ ಅಥವಾ ಸಕ್ಕರೆ ಹಾಕ್ಕೊಂಡು ತಿನ್ಬೋದು ಅನ್ನಲ್ವಾ, ಹಾಕಿ ಒಂದು 5 ನಿಮಿಷ ಬಿಟ್ಟು ತಿಂದರೆ ಇದ್ರ ರಸ ಎಲ್ಲ ಬಿಟ್ಕೊಂಡಿರುತ್ತೆ. ಸೊ ಅದು ಇನ್ನೂ ಟೇಸ್ಟಿಯಾಗಿರುತ್ತೆ. ಇನ್ನು ರೀಸೆಂಟಾಗಿ ಅನುಷ್ಕಾನ ಭರತನಾಟ್ಯಂ ಕ್ಲಾಸಲ್ಲಿ ಬಸಂತ ಪಂಚಮಿನ
ಸೆಲೆಬ್ರೇಟ್ ಮಾಡಿದ್ರು. ಅದನ್ನು ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರು ಅಂದರೆ, ಒಂದು ದೇವಸ್ಥಾನದಿಂದ ಅವರು ಕ್ಲಾಸ್ವರೆಗೂ ಶ್ಲೋಕ ಮತ್ತು ಒಂದಷ್ಟು ಸ್ಟೆಪ್ಸ್ ಎಲ್ಲ ಮಾಡ್ತಾ ಡ್ಯಾನ್ಸ್ ಕ್ಲಾಸ್ ಹತ್ರ ರೀಚ್ ಆಗಿ ಅಲ್ಲಿ ಅವರು ಕಲ್ತಿರ್ತಕ್ಕಂಥ, ಅಂದರೆ ಬಸಂತ ಪಂಚಮಿಗೆ ಅಂತಲೇ ಪ್ರಾಕ್ಟೀಸ್ ಮಾಡಿ ಕಲ್ತಿರ್ತಕ್ಕಂಥ ಡ್ಯಾನ್ಸನ್ನು ಪರ್ಫಾರ್ಮ್ ಮಾಡಿ ತೋರಿಸಿದ್ರು. ಅದನ್ನು ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಮಿಸ್ ಮಾಡದೆ ಕೊನೆವರೆಗೂ ವಿಡಿಯೋ ನೋಡಿ. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ, ಟೇಕ್ ಕೇರ್ ಫ್ರೆಂಡ್ಸ್, ಬಾಯ್. right, left. It's okay, don't go down. Really looks so cute, all of them. So the idea behind this, we've been doing this alternate years. We started 2 years back. We either do Basant Panchami or we do Navaratri. So this is the season. We also celebrate, all of you know, Tyagaraja Aradhana happens, Purandaradasa Aradhana happens. You know who they are? They are
great poets. You know who a poet is? Who have written? So obviously we cannot. I mean, eventually, hopefully someday we'll be actually able to do the entire thing. So just kind of give our summer is a celebration of Goddess Saraswati, and yeah, it also marks the change in season, and they all learned one dance exclusively for this. So all of them will do whatever they have learned. And will you? Yes. Okay. Stranded in the open, dried out tears of sorrow, lacking all emotion, staring down the barrel, waiting for the final gates to open to a new tomorrow, moving with the motion, following the light that sets me The idea behind this is not about their perfection. In fact, that's not even something, that's not our priority honestly in the class. That will eventually come, getting that right mudras or the anga shuddhi, keeping the body. Eventually it will come. But the idea is the kind of literature, the kind of art, the kind of treasure our ancestors have left behind is so much that I think today, though we are not able to create anything like that, what we can do is introduce our children, ourselves, to these kind of topics and stories that has been given to us. And we all know there is a reason why certain stories were told. So while we choreograph, while this is happening in the class, it's not just about learning mudras and tell them, no, you stand here and do. I have a couple of things that our CCTV has captured, which I'll probably share with you.